ನಂಬಿಕೆ ಎನ್ನುವುದು ಕನ್ನಡಿ ಇದ್ದಂತೆ, ಅದು ಒಮ್ಮೆ ಒಡೆದರೆ ಮತ್ತೆಂದು ಮೊದಲಿನಂತೆ ನೋಡಲು ಸಾಧ್ಯವಿಲ್ಲ. ವಯಸ್ಸಾದಂತೆಲ್ಲ ಸತ್ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡಬಲ್ಲವನೇ ಶ್ರೇಷ್ಠ ವ್ಯಕ್ತಿ ಎನಿಸುತ್ತಾನೆ. ಸಜ್ಜನರು ತಾವು ಯಾವ ಪಾಪಕೃತ್ಯಗಳನ್ನು ಮಾಡದಿದ್ದರೂ ಪಾಪಿಗಳ ಸಹವಾಸದಿಂದ ಅವರ ಪಾಪದೋಷಗಳಿಗೆ ಸಿಕ್ಕಿ ಹಾಳಾಗುತ್ತಾರೆ. ಬೆಳೆಗಳಿಗೆ ಕೆಡಕನ್ನುಂಟು ಮಾಡುವುದು ಕಳೆ, ಮನುಷ್ಯನಿಗೆ ಕೆಡಕನ್ನುಂಟು ಮಾಡುವುದು ಅವನ ಆಸೆ. ಕ್ರಾಂತಿ ಎಂದರೆ ಈಗಿರುವುದಕ್ಕಿಂತ ಉತ್ತಮವಾದ ದಿಕ್ಕಿನಲ್ಲಿ ನಡೆಯಬೇಕಾದ ಬದಲಾವಣೆ. ಅದಕ್ಕಾಗಿ ಹಾತೊರೆಯುವ ಕ್ರಿಯೆಯೇ ಕ್ರಾಂತಿ. ಕಿಡಿಗೇಡಿತನ ಮಾಡಲು ದಿನಕ್ಕೆ 100 ಬಾರಿ ಅವಕಾಶವಿರುತ್ತದೆ, ಆದರೆ ಒಳ್ಳೆಯ ಕೆಲಸ ಮಾಡಲು ವರ್ಷಕ್ಕೊಮ್ಮೆ ಅವಕಾಶ ದೊರೆಯಬಹುದು. ದೇವರಲ್ಲಿ ಕಷ್ಟವನ್ನು ಪರಿಹರಿಸು ಎಂದು ಕೇಳುವುದಲ್ಲ, ಕಷ್ಟವನ್ನು ನಿಭಾಯಿಸುವ ಶಕ್ತಿ ಕೊಡು ಎಂದು ಕೇಳಬೇಕು. ಸರಿಯಾದ ರೀತಿಯಲ್ಲಿ ಬಳಸದಿದ್ದರೆ ಒಳ್ಳೆಯ ಗುಣವೇ ಕೆಲವು ಬಾರಿ ಕೆಟ್ಟದಾಗಿ ಇರುತ್ತದೆ. ಧನವು ಮನೆಯಲ್ಲಿ ನಿಂತು ಹೋಗುತ್ತದೆ, ಮಿತ್ರ ಬಾಂಧವರು ಸ್ಮಶಾನದವರೆಗೆ ಬರುತ್ತಾರೆ, ಆದರೆ ಪಾಪ ಪುಣ್ಯಗಳು ಮಾತ್ರ ಸತ್ತವರ ಬೆನ್ನು ಹತ್ತುತ್ತವೆ. ಬೆಳವಣಿಗೆ ಮತ್ತು ಪ್ರಗತಿ ನಿರಂತರವಾಗಿ ನಡೆಯದೇ ಇದ್ದರೆ ಚೇತರಿಕೆ, ಸಾಧನೆ, ಯಶಸ್ಸು ಇತ್ಯಾದಿ ಪದಗಳಿಗೆ ಅರ್ಥವೇ ಇರುವುದಿಲ್ಲ. ಜೀವನದಿ ಇದ್ದಂತೆ ಸಹಜವಾಗಿದ್ದಾಗ ಅರಳಿಸುತ್ತದೆ, ಉಗ್ರವಾದಾಗ ನರಳಿಸುತ್ತದೆ. ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸ್ಥಾನ ಪಡೆಯುವುದು ಮುಖ್ಯವಲ್ಲ, ಅತ್ಯುತ್ತಮ ಪ್ರದರ್ಶನ ನೀಡುವುದು ಮುಖ್ಯ. ಶಿಕ್ಷಣವೆಂದರೆ ಬರೀ ಪುಸ್ತಕದ ಓದು ಅಲ್ಲ, ಬರೀ ಜ್ಞಾನವೂ ಅಲ್ಲ, ಅದು ಮಾನವೀಯತೆಯ ವಿಕಾಸ. ನಗು ಹಾಗೂ ಮೌನ ಶಕ್ತಿಶಾಲಿ ಅಸ್ತ್ರಗಳು. ನಗುವಿನಿಂದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಬಹುದು, ಮೌನದಿಂದ ಸಮಸ್ಯೆಗಳು ಉದ್ಭವಿಸುವಂತೆ ತಡೆಗಟ್ಟಬಹುದು. ಕತ್ತಲಾದಷ್ಟು ನಕ್ಷತ್ರಗಳು ಹೊಳೆಯುವಂತೆ ಕಷ್ಟಗಳು ಬರುವುದರಿಂದ ವ್ಯಕ್ತಿ ಬೆಳೆಯುತ್ತಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.